ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಫ್ಟರ್ ವೆರಿ ಲಾಂಗ್ ಟೈಮ್ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಇತ್ತೀಚೆಗೆ ನಾವು ಮನೆ ಶಿಫ್ಟ್ ಮಾಡಿದ್ವಿ ಅಲ್ವಾ, ಅದಕ್ಕೋಸ್ಕರ ಯಾವುದೇ ವ್ಲಾಗ್ಸ್ನ ಅಪ್ಲೋಡ್ ಮಾಡಿರಲಿಲ್ಲ. ಮನೆ ಶಿಫ್ಟ್ ಮಾಡಬೇಕಾದ್ರೂ ಕೂಡ ಅಷ್ಟೇ ಯಾವುದೇ ವಿಡಿಯೋನೂ ಕೂಡ ನಾನು ಶೂಟ್ ಮಾಡ್ಕೊಂಡಿರಲಿಲ್ಲ ವ್ಲಾಗ್ಸ್ನ ಅಪ್ಲೋಡ್ ಮಾಡೋದಕ್ಕೆ. ಇನ್ನು ಇವಾಗ ಫೈನಲಿ ಮನೆ ಎಲ್ಲನೂ ಕೂಡ ಶಿಫ್ಟ್ ಮಾಡಿದ್ವಿ. ಎಲ್ಲ ಸಾಮಾನುಗಳನ್ನು ಕೂಡ ಜೋಡಿಸ್ಕೊಂಡಿದ್ದಾಯಿತು. ಇನ್ನು ಇವತ್ತಿಂದ ವ್ಲಾಗ್ಸ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಮನೆ ಶಿಫ್ಟ್ ಮಾಡಬೇಕಾದ್ರೆ ವ್ಲಾಗ್ಸ್ನ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಕೆಲಸದಲ್ಲಿ ಯಾವುದೇ ವಿಡಿಯೋನೂ ಶೂಟ್ ಮಾಡ್ಕೊಳ್ಳೋಕೆ ಆಗೇ ಇರಲಿಲ್ಲ. ಅದಕ್ಕೇ ಇನ್ಮೇಲೆ ನಾರ್ಮಲ್ಲಾಗಿ ಡೈಲಿ ವ್ಲಾಗ್ಸ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ತನಕ ನಿಮಗೆ ತುಂಬಾ ವೇಟ್ ಮಾಡಿಸಿದ್ದೀನಿ. ಎಲ್ಲರೂ ಕೂಡ ಕೇಳ್ತಾಯಿದ್ರಿ ವ್ಲಾಗ್ ಹಾಕ್ತಾಯಿಲ್ಲ, ಹಾಕಿ ಅಂತ. ಇನ್ಮೇಲೆ ಕಂಟಿನ್ಯೂಯಸ್ ಆಗಿ ವ್ಲಾಗ್ನ ಹಾಕ್ತಾಯಿರ್ತೀನಿ. ವ್ಲಾಗ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ವ್ಲಾಗ್ ಏನಾದರೂ ಇಷ್ಟ ಆಗಿ ಒಂಚೂರಾದರೂ ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗಿ. ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇನ್ನು ಇದು ಬಂದುಬಿಟ್ಟು ಬುಧವಾರ ಮತ್ತು ಗುರುವಾರ ಬೆಳಿಗ್ಗೆ ವ್ಲಾಗ್ ಆಗಿರುತ್ತೆ. ಬುಧವಾರ ಒಂದು ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೆ, ಆಮೇಲೆ ಶೂಟ್ ಮಾಡ್ಕೊಳ್ಳೋದು ಮರ್ತೋಯ್ತು. ಇಷ್ಟು ದಿನ ವ್ಲಾಗ್ನ ಮಾಡ್ಕೊಂಡಿಲ್ಲ ಅಲ್ವಾ, ಇವಾಗೇನೇ ಕೆಲಸ ಮಾಡಬೇಕು ಅಂದ್ರೂ ಕೂಡ ವ್ಲಾಗ್ ಮಾಡಬೇಕಂದ್ರೆ ಮರ್ತೋಗುತ್ತೆ. ಅದಕ್ಕೇ ಬುಧವಾರ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಒಂದು ಸ್ವಲ್ಪ ಗುರುವಾರನೂ ಕೂಡ ಕಂಟಿನ್ಯೂ ಮಾಡಿ ಅದನ್ನೇ ಇದರಲ್ಲಿ ಸೇರಿಸಿದ್ದೀನಿ. ಇನ್ನು ಬೆಳಿಗ್ಗೆ ಬೇಗ ಎದ್ದು ಕಿಟಕಿ ಬಾಗಿಲೆಲ್ಲನೂ ಕೂಡ ತೆಗೆದು ಕಸ ಎಲ್ಲನೂ ಕೂಡ ಬಳ್ಕೊಂಡೆ. ಆ ಮನೆಯಷ್ಟು ಹೊರ್ಗಡೆನೂ ಅಂಗಳ ಏನೂ ದೊಡ್ಡದಿಲ್ಲ ಬಳಿಯೋಕ್ಕೆ, ಒಂದು ಚಿಕ್ಕದಿದೆ. ಹಾಗೆ ಒಂದು 2-3 ನಿಮಿಷದಲ್ಲೇ ಕಸ ಎಲ್ಲನೂ ಕೂಡ ಬಳ್ಕೊಂಬಿಡ್ಬೋದು. ಇನ್ನು ಕಸ ಎಲ್ಲನೂ ಕೂಡ ಬಳ್ದಿದ್ದಾದಮೇಲೆ ಮಾಪ್ ಎಲ್ಲನೂ ಕೂಡ ಮಾಡಿಕೊಂಡು ಹಂಗೇ ಒಂದು ಪುಟ್ಟದಾಗಿ ರಂಗೋಲಿನ ಹಾಕ್ಕೊತಿದ್ದೀನಿ. ಈ ಮನೆಯಲ್ಲಿ ರಂಗೋಲಿ ಹಾಕೋಷ್ಟು ಜಾಗ ಏನೂ ಇಲ್ಲ. ಒಂದು ಸಿಂಪಲ್ಲಾಗಿ ಒಂದು ಪುಟ್ಟ ರಂಗೋಲಿ ಹಾಕೋಬೋದು. ದೊಡ್ಡ ರಂಗೋಲಿ ಏನಾದರೂ ಹಾಕಿದ್ರೆ ಎಲ್ಲನೂ ಕೂಡ ತುಳ್ಕೊಂಡು ತಿರುಗಬೇಕಾಗುತ್ತೆ. ಅದಕ್ಕೇ ಒಂದು ಪುಟ್ಟದಾಗಿ ರಂಗೋಲಿ ಎಲ್ಲನೂ ಕೂಡ ಹಾಕಿ. ಇನ್ನು ಬ್ರೇಕ್ಫಾಸ್ಟಿಗೆ ಹಸಿ ಕಡಲೆಕಾಳು ನಮ್ಮಮ್ಮ ಕಟ್ ಕಳಿಸಿದ್ರು ಮೊನ್ನೆ ಊರಿಗೆ ಹೋದಾಗ. ಹಸಿ ಕಡಲೆಕಾಳು ಪಲ್ಯ ಮತ್ತು ರೊಟ್ಟಿ, ಅನ್ನ ಮತ್ತು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ಗೂ ಕೂಡ ಆಗುತ್ತೆ, ನನ್ನ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ಗೂ ಕೂಡ ಆಗುತ್ತೆ ಅಂತ ಹೇಳಿ. ಇನ್ನು ಟೀ ಮಾಡಲಿಕ್ಕಿಟ್ಟು ಹಸಿ ಕಡಲೆಕಾಳನ್ನ ನಮ್ಮ ತಂಗಿ ಸುಲಿತಾ ಇದ್ಲು. ಅವಳಿಗೆ ಸುಲಿಯೋದಕ್ಕೆ ಬಿಟ್ಟು ಈ ಕಡೆ ಪಲ್ಯಕ್ಕೆ ಈರುಳ್ಳಿ ಬೇಕು ಅಲ್ವಾ, ಅದನ್ನು ನಾನಿಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಹಂಗೇ ಒಲೆ ಮೇಲೆ ಒಂದು ಸ್ವಲ್ಪ ಟೀನೂ ಕೂಡ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇವಾಗೇನು ಪೂಜೆನ ಮಾಡ್ಕೊತಿಲ್ಲ, ಸಾಯಂಕಾಲ ಪೂಜೆ ಮಾಡ್ಕೊಂಡ್ರಾಯ್ತು ಅಂತೇಳಿ. ಯಾಕಂದರೆ ಇನ್ನೂ ಒಂದು ಸ್ವಲ್ಪ ಶಿಫ್ಟಿಂಗ್ ಕೆಲಸ ಇತ್ತು, ಅಂದರೆ ಬಟ್ಟೆ ಎಲ್ಲನೂ ಕೂಡ ಮಡಚಿ ಇಡಬೇಕಾಗಿತ್ತು. ಇವಾಗ ಆಗೋದಿಲ್ಲ ಅಂಥೇಳಿ ಅದಕ್ಕೇ ಸಾಯಂಕಾಲ ಪೂಜೆ ಮಾಡ್ಕೊಳ್ಳೋಣ, ಫಸ್ಟ್ ಎಲ್ಲ ಕೆಲಸನೂ ಕೂಡ ಮಾಡ್ಕೊಂಬಿಡೋಣ ಅಂತೇಳಿ ಈ ಥರ ಇವಾಗೇನು ಪೂಜೆನ ಮಾಡ್ತಿಲ್ಲ. ಇನ್ನು ಟೀ ಕೂಡ ಚೆನ್ನಾಗಿ ಕುದ್ದಿತ್ತು. 3 ಜನನೂ ಕೂಡ ಸೋಸ್ಕೊಂಡು ಟೀನ ಕುಡಿದ್ವಿ. ಬೆಳಿಗ್ಗೆ ಅಂತೂ ಟೀ ಇರಲೇಬೇಕು. ಟೀ ಕುಡ್ದಿಲ್ಲ ಅಂದರೆ ಏನೋ ಒಂಥರ ಕೆಲಸನೇ ಮಾಡೋದಕ್ಕೆ ಅಷ್ಟೊಂದಾಗಿ ಇಂಟ್ರೆಸ್ಟ್ ಬರೋದಿಲ್ಲ. ಅದಕ್ಕೇ ಫಸ್ಟಿಗೆ ಟೀ ಎಲ್ಲನೂ ಕೂಡ ಕುಡಿದು ಆಮೇಲೆ ಕಡಲೆಕಾಳೆಲ್ಲನೂ ಕೂಡ ಸುಲಿದು ಕೊಟ್ಟಳು. ಅದನ್ನು ತೊಳೆದು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ರೆಸಿಪಿನೂ ಕೂಡ ಕ್ವಿಕ್ಕಾಗಿ ಶೇರ್ ಮಾಡಿಬಿಡ್ತೀನಿ. ಇವಾಗಂತೂ ಹಸಿ ಕಡಲೆಕಾಳ್ದು ಸೀಸನ್ ಇದೆ ಅಲ್ವಾ, ಒಂದು ಸಲ ಮಸ್ಟಾಗಿ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದರಿಂದ ಪಲ್ಯ ಮಾಡ್ತಾರಂತ ನಂಗೆ ಗೊತ್ತಿರಲಿಲ್ಲ, ನಮ್ಮಮ್ಮ ಕಟ್ ಕಳಿಸಿದ್ರು. ಇದರಿಂದ ಪಲ್ಯ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳಿ ಅದಕ್ಕೇ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನೀಟಾಗಿ ಒಂದು ಸಲ ತೊಳೆದು ಇಟ್ಕೊಂಡಿದ್ದೀನಿ. ಇನ್ನು ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ನೀಟಾಗಿ ಕಾದಾದಮೇಲೆ ಒಂದು 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಣ್ಣೆಲಿ ಹಾಕ್ಕೋಬೇಕು. ಸಾಸಿವೆ ಜೀರಿಗೆ ಏನೂ ಹಾಕ್ಕೊತಿಲ್ಲ, ಬರೀ ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕಿ ಇನ್ನೂ ಒಂದು ಸಲ ಈರುಳ್ಳಿ ಇನ್ನೂ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ನೀಟಾಗಿ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇನ್ನೂ ಒಂದು ಸಲ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಟೊಮೆಟೊ ಏನೂ ಹಾಕ್ಕೊತಿಲ್ಲ, ಬರೀ ಈರುಳ್ಳಿನ ಹಾಕಿ ಮಾಡೋದು. ಇನ್ನು 2 ಕೂಡ ನೀಟಾಗಿ ಸಾಫ್ಟ್ ಆದಮೇಲೆ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಆಮೇಲೆ ಹಸಿ ಕಡಲೆಕಾಳನ್ನ ನೀಟಾಗಿ ಸುಲಿದು ತೊಳೆದಿಟ್ಕೊಂಡಿರ್ತೀವಲ್ವ, ಆ ಹಸಿ ಕಡಲೆಕಾಳನ್ನ ಇದಕ್ಕೆ ಹಾಕ್ಕೊಂಡು ಒಂದು ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಒಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಏನು ನಾವು ಮೊದಲಿಗೆ ಕುದಿಸಿರಲ್ಲ ಅಲ್ವಾ, ಕುಕ್ಕರಲ್ಲಿ ಏನೂ ಕುದಿಸಿರಲ್ಲ, ಅದಕ್ಕೇ ಆಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5-6 ನಿಮಿಷ ಕುದಿಸ್ಕೋಬೇಕು. ಹಸಿ ಕಾಳಲ್ವ ಬೇಗ ಬೇಯುತ್ತೆ, ಅದಕ್ಕೇ ಕುಕ್ಕರಲ್ಲಿ ಕೂಗಿಸೋ ಅವಶ್ಯಕತೆ ಇಲ್ಲ. ನೀರು ಹಾಕಿ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 5-6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಹಸಿ ಕಡಲೆಕಾಳು ಪಲ್ಯ ರೆಡಿಯಾಗಿರುತ್ತೆ. ರೊಟ್ಟಿ ಚಪಾತಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಂಗೆ ಸಪ್ಪಂದು ಕೂಡ ಪಲ್ಯ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ.
ಇವಾಗ ಸೀಸನ್ ಇದೆ ಅಲ್ವಾ, ಸೊ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ರೆಡಿ ಮಾಡಿ ಆಮೇಲೆ ನಾವು ಕೂಡ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸ್ಕೊಂಡ್ವಿ. ಸೊ ಮೊನ್ನೆ 2 ದಿನ ಊರಿಗೆ ಹೋಗಿದ್ದೆ, ಬಟ್ಟೆನೂ ವಾಶ್ ಮಾಡಿರಲಿಲ್ಲ, ಬಟ್ಟೆ ಎಲ್ಲ ಹಂಗೆ ಇತ್ತು. ಅದಕ್ಕೇ ಬೆಳಿಗ್ಗೆ ಎದ್ದ ತಕ್ಷಣವೇ ನೆನೆ ಇಟ್ಬಿಟ್ಟಿದ್ದೆ. ಇನ್ನು ಒಂದು ಸ್ವಲ್ಪ ಬಟ್ಟೆನೂ ಕೂಡ ಒಗೆದು ಮೇಲ್ಗಡೆ ಒಣಗಾಕ್ತಿದ್ದೀನಿ. ಇನ್ನು ನಾವು ಮನೆ ಚೇಂಜ್ ಮಾಡಿರೋದು ನೀವು ವ್ಲಾಗ್ಸ್ ನೋಡೋರಿಗೆ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ. ಮೊನ್ನೆ ಒಂದೆರಡು ಮಿನಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ಗೊತ್ತಾಗಿದೆ. 2-3 ಜನ ಕಮೆಂಟ್ ಮಾಡಿದರು. ಇನ್ಸ್ಟಾಗ್ರಾಮಲ್ಲೂ ಕೂಡ ಅಷ್ಟೇ, ಹೋಮ್ ಟೂರ್ ಮಾಡಿ ಮನೆ ಚೇಂಜ್ ಮಾಡಿದ್ರ ಅಂತ ಕೇಳ್ತಾಯಿದ್ರಿ. ಹೌದು, ಮನೆ ಚೇಂಜ್ ಮಾಡಿದ್ವಿ. ಮುಂಚೆ ವ್ಲಾಗಲ್ಲಿ ನಾನು ಎಲ್ಲೂ ಹೇಳಿರಲಿಲ್ಲ. ಮನೆ ಅಲ್ಲಿ ಶಿಫ್ಟ್ ಆದಮೇಲೆ ಹಾಲು ಉಗ್ಸೋದು ಅದೆಲ್ಲನೂ ಕೂಡ ವ್ಲಾಗ್ ಮಾಡ್ಕೋಬೇಕು ಅಂತ ಇತ್ತು. ಅನ್ಫಾರ್ಚುನೇಟ್ಲಿ ವ್ಲಾಗ್ನ ಮಾಡ್ಕೊಳ್ಳೋದು ಮರ್ತೋಯ್ತು, ಮತ್ತು ಫುಲ್ ಕೆಲಸ ಇತ್ತು ಅಲ್ವಾ, ಅದಕ್ಕೆ ವ್ಲಾಗ್ನ ಮಾಡ್ಕೊಂಡಿಲ್ಲ. ಅದಕ್ಕೇ ನಿಮಗೆ ಮನೆ ಚೇಂಜ್ ಮಾಡಿರೋದು ಗೊತ್ತಿಲ್ಲ ಅನಿಸುತ್ತೆ. ಅದಕ್ಕೇ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಿದ್ರಿ. ಅವರೆಲ್ಲರ ಕಮೆಂಟ್ಗೂ ರಿಪ್ಲೈ ಮಾಡಿದ್ದೀನಿ, ಮತ್ತು ವ್ಲಾಗಲ್ಲಿ ಒಂದು ಸಲ ಹೇಳೋಣ ಅಂತ ಹೇಳಿದೆ ಅಷ್ಟೇ. ಇನ್ನು ಬುಧವಾರ ಅಷ್ಟೇ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಬಟ್ಟೆ ಒಗೆದು ಒಣಗಾಕಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಮತ್ತು ಗುರುವಾರ ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇನ್ನು ಮಾಮೂಲಿಯಾಗಿ ಗುರುವಾರ ಅಂದರೆ ಒಂದು ಸ್ವಲ್ಪ ಬೇಗ ಪೂಜೆ ಮಾಡಬೇಕು, ಮತ್ತು ರಾಘವೇಂದ್ರ ಸ್ವಾಮಿ ಗುಡಿಗೆ ಹೋಗಿ ಬರ್ತೀನಿ ಅಂತ ಒಂದು ಸ್ವಲ್ಪನೇ ಬೇಗನೆ ಇದು ಮೊದಲಿಗೆ ಎಲ್ಲ ಕೆಲಸನೂ ಕೂಡ ಮಾಡಿಕೊಂಡೆ. ಮಾಮೂಲಿಯಾಗಿ ಮಾರ್ನಿಂಗ್ ರೋಟೀನ್ ಅಂತೂ ಇದ್ದೇ ಇರುತ್ತಲ್ವ, ತುಂಬ ಸಲ ಶೇರ್ ಮಾಡಿದ್ದೀನಿ ನನ್ನ ಮಾರ್ನಿಂಗ್ ರೋಟೀನ್ ಏನಂತ ಆ ವಿಡಿಯೋದಲ್ಲಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ವ್ಲಾಗ್ನ ಚೆಕ್ ಮಾಡಿ. ಕಸ ಬೆಳೆಯೋದು, ಬಟ್ಟೆ ಒರೆಸೋದು, ರಂಗೋಲಿ ಹಾಕೋದು, ಇಷ್ಟೆಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡು ಆಮೇಲೆ ನಾನು ಕೂಡ ಫ್ರೆಶ್ನಪ್ ಎಲ್ಲನೂ ಕೂಡ ಆಗಿಬಂದು ಇನ್ನು ಪೂಜೆಗೆಲ್ಲನೂ ಕೂಡ ರೆಡಿ ಮಾಡ್ಕೊತಿದ್ದೀನಿ. ಮನೇಲಿ ಫಸ್ಟು ಪೂಜೆ ಮಾಡಿ ಆಮೇಲೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಫಸ್ಟು ಮನೇಲಿ ಪೂಜೆ ಮಾಡ್ತಿದ್ದೀನಿ. ಇನ್ನು ಮನೇಲಿ ಪೂಜೆ ಎಲ್ಲನೂ ಕೂಡ ಮಾಡಿಕೊಂಡು ಮನೆ ತುಂಬ ಧೂಪ ಎಲ್ಲನೂ ಕೂಡ ಹಾಕ್ಕೊಂಡಿದ್ದಾಯಿತು. ಇನ್ನು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ರಾಘವೇಂದ್ರ ಸ್ವಾಮಿ ಗುಡಿಗೂ ಕೂಡ ಹೋಗಿ ಅಲ್ಲೂ ಕೂಡ ಅಷ್ಟೇ ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ, ಒಂದು ಸ್ವಲ್ಪನೇ ವಿಡಿಯೋಸ್ನ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಮನೆಗೆ ಬಂದು ಯಾವುದೇ ರೀತಿಯ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ. ಸೊ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ, ಮುಂದೆ ವೀಡಿಯೋಸಲ್ಲಿ ಯಾವ ರೀತಿ ಮನೆನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ, ಕಿಚನ್ ಟೂರ್, ಈ ಥರ ವೀಡಿಯೋಸ್ ಎಲ್ಲನೂ ಕೂಡ ಹಾಕ್ಕೊಳ್ತಾ ಹೋಗ್ತೀನಿ. ಇನ್ನು ಮುಂದೆ ಡೈಲಿ ವ್ಲಾಗ್ಸ್ನ ಹಾಕ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಸೊ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.